ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆ ತಮ್ನೇಲ್ ನೋಡ್ಬಿಟ್ಟೆ ಗೊತ್ತಾಗಿರ್ಬೇಕು ಎಲ್ಲಿ ಹೋಗ್ತಾ ಇದೀವಿ ಅಂತ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಲೂಲು ಮಾಲ್. ಸೊ ಅಲ್ಲಿ ಇನ್ ಅಂಡ್ ಔಟ್ ಎಲ್ಲ ಮಾಲ್ ಯಾವ ತರ ಇದೆ ಅಂತ ನಾನು ಫುಲ್ ನಿಮ್ಗೆ ವಿಡಿಯೋನ ತೋರಿಸ್ತೀನಿ. ಓಕೆ, ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಈಗ ಮಾಲ್ಗೆ ಹತ್ರ ಬಂದ್ಬಿಟ್ಟಿದ್ದೀವಿ ನಾವು. ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಲೂಲು ಹೈಪರ್ ಮಾರ್ಕೆಟ್ ಅಂತ. ನೋಡಿ, ನಿಮಗೆ ಫ್ರಂಟ್ ಲುಕ್ ಈ ಥರ ಕಾಣಿಸುತ್ತೆ ಮಾಲ್ದು. ಸೊ ನಾವು ಒಳಗಡೆ ಹೋಗ್ಬಿಟ್ಟು ಕಾರ್ ಪಾರ್ಕ್ ಮಾಡೋಣ ಈಗ. ಸೊ ಈಗ ಪಾರ್ಕಿಂಗ್ ಎಂಟ್ರಿ ಆಗ್ತಾ ಇದ್ದೀವಿ. ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಇದೆ. ಆ್ಯಕ್ಚುಲಿ ಪಾರ್ಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ಲೆವೆಲ್ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ಇದು ಮಾಲ್ ಬಂದ್ಬಿಟ್ಟು ನಿಮಗೆ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರಲ್ಲಿ ಬರುತ್ತೆ. ಈಗ ಒಳಗಡೆ ಹೋಗ್ಬಿಟ್ಟು ಕಾರ್ ಪಾರ್ಕ್ ಮಾಡೋಣ. ನೋಡಿ, ಇದು ಬೇಸ್ಮೆಂಟ್ ಪಾರ್ಕಿಂಗು. B1, B2, B3 ಅಂತ 3 ಲೆವೆಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನೋಡಿ, ಇದು ಒಳಗಡೆ ಪಾರ್ಕಿಂಗ್ ಏರಿಯಾ. ಸೊ ಅಪ್ ಆ್ಯಂಡ್ ಡೌನ್ 2 ಸೈಡು ಪಾರ್ಕ್ ಮಾಡ್ಬೋದು. ಸೊ ನಾವು ಪಾರ್ಕ್ ಮಾಡಿಬಿಟ್ಟು ಈಗ ನಿಮಗೆ ಮಾಲ್ ಎಂಟ್ರಿನ ತೋರಿಸ್ತೀನಿ ನಾನು. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ಮಾಲ್ ಎಂಟ್ರಿ. ನಿಮಗೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡಲ್ಲಿ ಈ ಥರ ಒಂದು ಪಿಕಾಕಲ್ಲಿ ಫ್ಲವರ್ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ನೋಡೋದಕ್ಕೆ. ನೋಡಿ, ಫ್ಲವರಲ್ಲಿ ಈ ಥರ ಪಿಕಾಕ್ ಮಾಡಿದರು. ಅಲ್ಲೆಲ್ಲರೂ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಇದು ನಿಮಗೆ ಎಂಟ್ರೆನ್ಸ್. ಇದು ಈ ಥರ ಒಳಗಡೆ ನಿಮಗೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ಒಳಗಡೆ. ಆ್ಯಕ್ಚುಲಿ ತುಂಬ ಹೈಫೈ ಆಗಿದೆ ಮಾಲು. ಆ್ಯಕ್ಚುಲಿ ಈ ಮಾಲ್ ಬಂದ್ಬಿಟ್ಟು ನಿಮಗೆ 14 ಎಕರ್ಸಲ್ಲಿ ಲೊಕೇಟೆಡ್ ಆಗಿರೋದು. ರಾಜಾಜಿನಗರಲ್ಲಿ 8 lakhs ಸ್ಕ್ವೇರ್ ಫೀಟ್ ಇದೆ ಇದು. ಆಮೇಲೆ ಇದ್ರೊಳಗಡೆ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲೂಲು ಹೈಪರ್ ಮಾರ್ಕೆಟ್ ಅಂತ ಇದೆ. ಆ್ಯಕ್ಚುಲಿ ಇದ್ರೊಳಗಡೆ ತುಂಬಾ ಚೆನ್ನಾಗಿದೆ. ನಾನು ವಿಸಿಟ್ ಮಾಡಿದಾಗ ಬೇರೆ ಮಾಲ್ ಕಂಪೇರ್ ಮಾಡಿದರೆ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಒಳಗಡೆ ತುಂಬಾ ವೆರೈಟೀಸ್ ಇದೆ. ಇದು ಬಂದ್ಬಿಟ್ಟು ಇಲ್ಲಿ ನಿಮಗೆ 132 ಸ್ಟೋರ್ಸ್ ಇದೆ. ಆಮೇಲೆ ಫಂಟೂರಾ ಇದೆ, ಆಮೇಲೆ ಕುಕೀಸ್ ಇದೆ, ಆಮೇಲೆ ಫುಡ್ ಕೌಂಟರ್ ಇದೆ. ತುಂಬ ಚೆನ್ನಾಗಿದೆ. ಎಲ್ಲ ವೆರೈಟೀಸ್ ಬ್ರ್ಯಾಂಡ್ಸ್ ನಿಮಗೆ ಇಲ್ಲಿ ಅವೈಲಬಿಲಿಟಿ ಇದೆ. ಸೊ ಹಾಗೆ ನೋಡ್ಬೋದು ನೀವು. ಇದು ಇನ್ಸೈಡ್ ಲುಕ್ಕು. ಸೊ ಮಾಲ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಇದು ನಿಮಗೆ ಮೇಲಿಂದ ಈ ಥರ ಕಾಣಿಸುತ್ತೆ. ನಿಮಗೆ ಕೆಳಗಡೆ ನೋಡಿದರೆ ಮಾಲು ಅದು ಎಂಟ್ರಿ, ನಿಮಗೆ ಎಂಟ್ರೆನ್ಸ್ ಈ ಥರ ಕಾಣಿಸುತ್ತೆ, ಮಾಲ್ ಎಂಟ್ರಿ. ಸೊ ಇದು ನಾನು ಮೇಲೆ ಫಸ್ಟ್ ಫ್ಲೋರಿಂದ ತೆಗಿತಾ ಇರೋದು ವಿಡಿಯೋ. ನೋಡಿ, ಮೇಲೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಾಪ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ. ಸೊ ಜಾಸ್ತಿ ಬಂದ್ಬಿಟ್ಟು ನಾವು ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿರೋದ್ರಿಂದ ಸೊ ನಾನು ಜಾಸ್ತಿ ವಿಡಿಯೋ ಮಾಡಿರೋದಂದರೆ ಫಂಟೂರಾದಲ್ಲೇ. ನೋಡಿ, ಇಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇದೆ. ಎಲ್ಲ ಬ್ರ್ಯಾಂಡ್ಸು ನಿಮಗೆ ಎಲ್ಲ ವೆರೈಟಿ ಬ್ರ್ಯಾಂಡ್ಸು ನೀವು ಇಲ್ಲಿ ನೋಡ್ಬೋದು. ಎಲ್ಲ ಕಲೆಕ್ಷನ್ಸು ಸಿಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕಲೆಕ್ಷನ್ಸು ಅಷ್ಟೇ, ಎಲ್ಲ ವೆರೈಟೀಸ್ ಡ್ರೆಸ್ಸಸ್ ಕಲೆಕ್ಷನ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ಮೇಲಿಂದ ನಿಮಗೆ ಈ ಥರ ಕಾಣಿಸುತ್ತೆ. ನಾನು ಆದಷ್ಟು ಕವರ್ ಮಾಡಿದ್ದೀನಿ ವಿಡಿಯೋನ. ಸೊ ಇಲ್ಲಿ ಇವ್ರದ್ದೇ ತುಂಬ ಬ್ರ್ಯಾಂಡ್ಸ್ ಇದೆ, ಲುಲು ಅವ್ರದ್ದೇ. ಸೊ ಇದು ಬ್ಯಾಂಗ್ಳೂರಲ್ಲಿ ತುಂಬ ಬಿಗ್ಗೆಸ್ಟ್ ಮಾಲ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವ್ರದ್ದು ಲುಲು ಹೈಪರ್ ಮಾರ್ಕೆಟ್ ಬಂದ್ಬಿಟ್ಟು ಇದು ಕೇರಳದಲ್ಲಿ, ದುಬೈಯಲ್ಲಿ ಇದೆ. ಈಗ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಬಂದಿದೆ. ಸೊ ಇದು ಫುಡ್ ಕೋರ್ಟು. ತುಂಬಾ ಚೆನ್ನಾಗಿದೆ. ತುಂಬಾ ಆಪ್ಷನ್ಸ್ ಇತ್ತು. ಮೆಕ್ಡೊನಾಲ್ಡ್ಸ್ ಇತ್ತು, KFC ಇತ್ತು, ನಾಗಾಸ್ ಇತ್ತು, ತುಂಬಾ ಇತ್ತು. ತುಂಬ ವೆರೈಟೀಸ್ ಇತ್ತು. ಸೊ ನಾವು ಕೂಡ ಇಲ್ಲಿ ಮಧ್ಯಾಹ್ನ ಲಂಚ್ ಮಾಡ್ಕೊಂಡ್ವಿ. ಲಂಚ್ ಆದಮೇಲೆ ನೆಕ್ಸ್ಟ್ ಮಾಲ್ ನೋಡೋಣ, ಯಾಕಂದರೆ ಆಲ್ರೆಡಿ ನಾವು ಸುಸ್ತಾಗ್ಬಿಟ್ಟಿದ್ವಿ. ಸೊ ಹಾಗಾಗಿ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ನಾವು ಕುತ್ಕೊಂಡು ಲಂಚ್ ಮಾಡ್ಕೊಂಡ್ವಿ. ಸೊ ಇದೇ ಫ್ಲೋರಲ್ಲಿ ನಿಮಗೆ ರೈಟ್ ಸೈಡ್ ಹೋದರೆ ನಿಮಗೆ ಫಂಟೂರಾ ಸಿಗುತ್ತೆ ನೋಡಿ. ಸೊ ಈ ಏರಿಯಾ ವಾವ್, ಏನು ಹೇಳಬೇಕಬ್ಬ. ನಾನು ಯಾವ ಮಾಲಲ್ಲೂ ನಾನು ಇದು ನೋಡೇ ಇರಲಿಲ್ಲ. ಅಂದರೆ ಎಲ್ಲ ಮಾಲಲ್ಲೂ ಮಕ್ಕಳಿಗೆ ಆಟ ಆಡೋಕ್ಕೆ ಇದ್ದೇ ಇರುತ್ತೆ. ಆದರೆ ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಇದು ಒಂದು ಮಿನಿ ವಂಡರ್ಲಾ ಇದ್ದಂಗೆ ಇತ್ತು ಒಳಗಡೆ. ಸೊ ನೀವು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ
ಸೊ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಡ್ಯಾಶಿಂಗ್ ಕಾರ್ ಸಿಗುತ್ತೆ. ಸೊ ಒಳಗಡೆ ನೀವು ಫಸ್ಟ್ ಟಿಕೆಟ್ ತೊಗೊಂಬಿಡಿ, ಯಾಕಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ಅಂದರೆ ಫಸ್ಟೇ ನೀವು ಅದನ್ನು ರೀಚಾರ್ಜ್ ಮಾಡ್ಕೊಂಬಿಡ್ಬೇಕು ಕಾರ್ಡನ್ನ, ಇಲ್ಲಾಂದರೆ ಅವ್ರು ಬಿಡೋದೇ ಇಲ್ಲ ಒಂದು ಗೇಮು ಆಡ್ದೇ. ಸೊ ನಾನು ಮಕ್ಕಳಿಗೆ ರೀಚಾರ್ಜ್ ಮಾಡಿಸ್ಕೊಂಬಿಟ್ಟೆ. ಸೊ ಇಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನೋಡಿ. ತುಂಬಾ ಗೇಮ್ಸ್ ಇದೆ ಆ್ಯಕ್ಚುಲಿ ಒಳಗಡೆ. ಡ್ಯಾಶಿಂಗ್ ಕಾರ್ ಇರ್ಬೋದು, ಆಮೇಲೆ ಜಂಗಲ್ ಸಫಾರಿ, ಆಮೇಲೆ ರೋಲರ್ ಕೋಸ್ಟರು, ಸ್ಕೈ ಡ್ರೈವಿಂಗು, ಆಮೇಲೆ ಇಲ್ಲಿ ಬಂದುಬಿಟ್ಟು ನೀವು XT ಥಿಯೇಟರು ಇದೆ. ಆದರೆ ಏನಂದರೆ ನೀವು ಫಸ್ಟೇ ಇದನ್ನು ರೀಚಾರ್ಜ್ ಮಾಡ್ಕೋಬೇಕು. ಅಲ್ಲೂ ನಿಮಗೆ ಗೇಮಿಂಗ್ ಕಾರ್ಡ್ ಅಂತ ಕೊಡ್ತಾರೆ. 500 ರೂಪೀಸ್ ಮಿನಿಮಮ್ ನೀವು ಒಂದು ಕಿಡ್ಗೆ, ಆಯಿತಾ? 500 ರೂಪೀಸ್ ನೀವು ಮಿನಿಮಮ್, ನಾ ಹೇಳ್ತಾ ಇರೋದು ಮಿನಿಮಮ್. ಸೊ ಅದ್ರ ಮೇಲೆ ನೀವೇನಾದರೂ ಕೊಟ್ಬಿಟ್ಟು ಎಕ್ಸ್ಟ್ರಾ ಆಡ್ಸೋದಿದ್ರೆ ಆಡಿಸ್ಬೋದು. ಬಟ್ 500ಗೆ ನಿಮ್ಗೆ ಅರೌಂಡ್ ಒಂದು 4 ಗೇಮ್ ಏನೋ ಬರುತ್ತೆ. ಸೊ ಒಂದು ಮಗುಗೆ. ಸೊ ಇಲ್ಲಿ ಎಲ್ಲ ಮಕ್ಕಳು ಆಡ್ಬೋದು. 2 ಇಯರ್ಸ್ ಮೇಲೆ ಇರೋ ಮಕ್ಕಳಿಗೆ ಆ್ಯಕ್ಚುಲಿ ಇಲ್ಲಿ ತುಂಬಾ ಗೇಮ್ಸ್ ಇದೆ, ಅವ್ರು ಎಂಜಾಯ್ ಮಾಡ್ಬೋದು. ಸೊ ನೀವು ಒಂದು ಸತಿ ಮಕ್ಕಳನ್ನ ಕರ್ಕೊಂಬಂದ್ರಿ ಅಂದರೆ ಎಲ್ಲ ಗೇಮ್ಸ್ ಈಸಿಯಾಗಿ ಆಟ ಆಡಿಸ್ಬೋದು. ಸೊ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನೋಡಿ. ಇಲ್ಲಿ ನನ್ನ ಮಗ ಅಂತೂ ಒಂದು ಬಿಡ್ದೇನು ಎಲ್ಲನೂ ಟ್ರೈ ಮಾಡಿಬಿಟ್ಟ. ಸೊ ಅವ್ನಿಗೆ ಹೆದರಿಕೆ ಆಗೋದು ಮಾತ್ರ ಬಿಟ್ಬಿಟ್ಟು ಬೇರೆಲ್ಲನೂ ಅವ್ನು ಆಡ್ದ ನೋಡಿ. ಇಬ್ಬರು ತುಂಬಾ ಎಂಜಾಯ್ ಮಾಡಿದರು. ಮಕ್ಕಳಿಗೆ ಈಗ ಆಲ್ರೆಡಿ ಕೋವಿಡ್ ಟೈಮಲ್ಲಿ ಮನೇಲಿ ಇದ್ದು ಬೋರ್ ಆಗಿಬಿಟ್ಟಿರುತ್ತೆ. ಸೊ ಯಾವಾಗಾದರೂ ಈ ಥರ ಹೊರಗಡೆ ಕರ್ಕೊಂಬಂದು ಆಟ ಆಡಿಸಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಈ ಆನ್ಲೈನ್ ಕ್ಲಾಸು ಅದೇ ಹಾಗೆ ಅವರು ಮನೇಲೇ ಇದ್ಬಿಡ್ತಾರೆ, ಹೊರಗಡೆನೇ ಹೋಗೋಕ್ಕಾಗಲ್ಲ. ಸೊ ಯಾವಾಗಾದರೂ ವೀಕೆಂಡಲ್ಲೋ ಇಲ್ಲ ವೀಕ್ ಡೇಸಲ್ಲೋ ಈ ಥರ ನಿಮ್ಗೆ ಲೀವ್ ಇದ್ದಾಗ ಈ ಥರ ಕರ್ಕೊಂಬರ್ಬೋದು ನೋಡಿ. ಇದೂ ತುಂಬ ಚೆನ್ನಾಗಿದೆ ಗೇಮ್ ಆ್ಯಕ್ಚುಲಿ. ಇದೆಲ್ಲನೂ ಟ್ರೈ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿದೆ. ಸೊ ಈಗ ಇಲ್ಲಿ ನೋಡ್ಬೋದು ನೀವು ಹಾರ್ಸ್ ರೈಡಿಂಗ್ ಥರ ಎಲ್ಲ ಇದೆ. ಇಲ್ಲಿ ಮೇಲೆ ಅಲ್ಲೇ ನಿಮಗೆ ಫಸ್ಟ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ಮೇಲೆ ಹೋದರೆ ನಿಮಗೆ ಇಲ್ಲಿ ಬೌಲಿಂಗು, ಆಮೇಲೆ ಟ್ರ್ಯಾಂಪಲಿಂಗು, ಬೌಲಿ ಇದೆಲ್ಲನೂ ಇದೆ ಗೇಮ್ಸು ನೋಡ್ಬೋದು ಇಲ್ಲಿ. ಸೊ ಓವರಾಲ್ ಹೇಳಬೇಕಂದ್ರೆ ಇದು ಒಂದು ಮಿನಿ ವಂಡರ್ಲಾನೇ ಅಂತ ಅನಿಸ್ಬಿಡ್ತು ನನಗೆ. ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಎಲ್ಲ ಮಾಲಲ್ಲೂ ಇಷ್ಟು ಆಪ್ಷನ್ಸ್ ಇರಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ. ಎಲ್ಲ ಪ್ಲೇ ಏರಿಯಾಸು, ಪ್ಲೇ ಝೋನ್ಸ್ ಅಂತ ಇರುತ್ತೆ. ಸೊ ಬಟ್ ಸಮಥಿಂಗ್ ಡಿಫ್ರೆಂಟ್. ಈ ಲೂಲು ಹೈಪರ್ ಮಾರ್ಕೆಟಲ್ಲಿ ಇಷ್ಟೊಂದು ಆಪ್ಷನ್ಸ್ ಮಕ್ಕಳಿಗೆ ಮಾಡಿರೋದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಯಾವಾಗಾದರೂ ವೀಕೆಂಡಲ್ಲಿ ನೋಡಿ ಈ ಥರ ಹೋಗಿಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಮಕ್ಕಳನ್ನ ಕರ್ಕೊಂಬಂದು ಒಂದು ವೀಕೆಂಡ್ ಅವ್ರಿಗಂತ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೂ ಮಕ್ಕಳಿದ್ರೆ ಇದನ್ನು ಒಂದು ಸತಿ ಇಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಮಕ್ಕಳು ಡೆಫಿನೆಟಾಗಿ ಹೇಳ್ತೀನಿ, ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಮಕ್ಕಳಿಗೋಸ್ಕರ ಆದರೂ ಈ ಮಾಲ್ನ ಒಂದು ಸತಿ ವಿಸಿಟ್ ಮಾಡಿಬಿಟ್ಟು ನೋಡಿ, ಓಕೆನಾ?
ಸೊ ಅದಾದಮೇಲೆ ನಾವು ಟಾಯ್ ಸೆಕ್ಷನ್ಗೆ ಬಂದ್ವಿ. ಸೊ ಇವರಿಬ್ಬರು ಯಾವ್ದು ತೊಗೋಬೇಕು ಅಂತ ಫುಲ್ ಕನ್ಫ್ಯೂಷನಲ್ಲಿ ಯಾವುದೋ ಒಂದು ತೊಗೊಂಡ್ಬಿಟ್ರು ಆಮೇಲೆ ಲಾಸ್ಟಲ್ಲಿ. ಸೊ ಇಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಇಬ್ಬರು ಎರಡೆರಡು ಯಾವುದಾದ್ರು ಟಾಯ್ಸ್ ಎಲ್ಲ ತೊಗೊಂಡ್ರು. ಸೊ ಇನ್ನು ಕಾರ್ ತೊಗೊಳ್ಳೋದ ಬಾಬ್ಲಬಿ ತೊಗೊಳ್ಳೋದ ಅಂತ ಫುಲ್ ಟೆನ್ಷನಲ್ಲಿ ಕನ್ಫ್ಯೂಷನ್ ಆಗಿಬಿಟ್ಟು ಲಾಸ್ಟಲ್ಲಿ ಯಾವುದೋ ಒಂದು ಟಾಯ್ಸ್ ತೊಗೊಂಡು ಬಂದರು ಇಬ್ಬರು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲರೂ ಎಂಜಾಯ್ ಮಾಡಿದ್ವಿ ಇವತ್ತು. ಓವರಾಲ್ ಮಾಲ್ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಮಾಲ್ ನೋಡ್ಕೊಂಬಂದ್ರಾ? ಮಾಲ್ ಹೇಗಿತ್ತು? ಚೆನ್ನಾಗಿತ್ತು ಅಲ್ವಾ? ಸೊ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಲ್ನ ನೋಡಿದ್ದೀವಿ. ಆದರೆ ಈ ಲೂಲು ಮಾರ್ಕೆಟ್ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಕಂಪೇರ್ ಮಾಡಿದರೆ ಬೇರೆ ಮಾಲ್ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ಇದು ಒಳಗಡೆ ಮಾಲ್ ಒಳಗಡೆನೆ ಅವ್ರದ್ದೇ ಒಂದು ಹೈಪರ್ ಮಾರ್ಕೆಟ್ ಅಂತ ಇದೆ ಲೆಫ್ಟ್ ಸೈಡಲ್ಲಿ, ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಅಲ್ಲಿ. ಸೊ ಅದ್ರ ಒಳಗಡೆ ಎಂಟ್ರಿ ಆದರೆ ತುಂಬಾ ಆಪ್ಷನ್ಸ್ ಇದೆ. ಬೇರೆ ಮಾಲ್ ಕಂಪೇರ್ ಮಾಡಿದರೆ ಇವ್ರ ಹತ್ರ ತುಂಬಾ ಆಪ್ಷನ್ಸ್ ಇದೆ. ವೆಜಿಟೇಬಲ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ತುಂಬ ಆಪ್ಷನ್ಸ್ ಇದೆ. ನೀವು ಒಂದು ಸತಿ ಕನ್ಫ್ಯೂಷನ್ ಆಗಿಬಿಡ್ತೀರಾ ಯಾವ ಕಡೆ ಹೋಗೋದು ಯಾವ ಕಡೆ ಬರೋದಂತ. ನನಗಂತೂ ಅಲ್ಲಿ ನಡೆದು ಕಾಲೆಲ್ಲ ನೋವು ಬಂದ್ಬಿಡ್ತು. ಆದರೆ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಆ ಫನ್ ಟೂರ ಇದೆಯಲ್ಲ ಒಳಗಡೆ, ಅಲ್ಲಿ ಹೋಗ್ಬಿಟ್ರೆ ಅದು ಮಿನಿ ವಂಡರ್ಲಾ ಇದ್ದಂಗಿದೆ. ಸೊ ಎಲ್ಲನೂ ಅಲ್ಲೇ ಆಟ ಆಡ್ಬೋದು, ಗೇಮಿಂಗ್ಸ್ ಇರ್ಬೋದು, ಆಮೇಲೆ ಫುಡ್ ಇರ್ಬೋದು. ಒಂದು ಲೂಲು ಹೈಪರ್ ಮಾರ್ಕೆಟ್ ಒಳಗಡೆ ಇದೆಯಲ್ಲ, ಅಲ್ಲಿ ನಾನು ಆ್ಯಕ್ಚುಲಿ ಒಂದು ಪ್ಯಾನ್ ತೊಗೊಂಡೆ. ಅಂದರೆ ಇದು ಒಂಥರ ಪಾಟ್ ಥರ ಇದೆ. ಇದು ನೋಡಿ ತುಂಬ ದೊಡ್ಡದಿದೆ, ಸಖತ್ತಾಗಿದೆ ಆ್ಯಕ್ಚುಲಿ. ಒಂದು ನಿಮಿಷ ಇರಿ, ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ. ತುಂಬ ದೊಡ್ಡದಾಗಿದೆ ಇದು. ಆ್ಯಕ್ಚುಲಿ ಇದು ಸೆರಾಮಿಕ್ದು. ನಿಮ್ಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ನಾನು ವಿಡಿಯೋ ಮಾಡಬೇಕಂತ ಇದನ್ನ ಓಪನ್ ಮಾಡಿರಲಿಲ್ಲ, ತೊಗೊಂಬಂದ್ಬಿಟ್ಟು ಹಂಗೆ ಇಟ್ಬಿಟ್ಟೆ. ಸೊ ಒಂದು ನಿಮಿಷ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಿಮ್ಗೆ ಆಫರಲ್ಲಿ ಸಿಕ್ತು. ಇದು ನನಗೆ ಇದು MRP ಬಂದುಬಿಟ್ಟು 2225. ಇದು ಆಫರ್ ಪ್ರೈಸ್ ಬಂದುಬಿಟ್ಟು ನನಗೆ ಅರೌಂಡ್ 1500 ಏನೋ ಆ ರೇಂಜಲ್ಲಿ ಸಿಕ್ತು. ಸೊ ಇದು ನನಗೆ ವರ್ತ್ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ದೊಡ್ಡದಿದೆ. ಇದು ಬಂದ್ಬಿಟ್ಟು ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ, ತುಂಬ ಹೆವಿ ಇದೆ. ನೀವು ಬಿರಿಯಾನಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಸಖತ್ತಾಗಿ ಒಂದು 3 kg ಆಗುತ್ತೆ ಅನ್ಸುತ್ತೆ. ನನಗೇನೋ 3 kg ಮೇಲೇನೆ ಇಡಿಸ್ಬೋದು ಅನ್ಸುತ್ತೆ. ನೋಡಿ ತುಂಬಾ ದೊಡ್ಡದಾಗಿದೆ. ಸೆರಾಮಿಕ್ ಇದು, ಒಳಗಡೆ ಫುಲ್ ಸೆರಾಮಿಕ್ ಕೊಟ್ಟಿದ್ದಾರೆ. ಸೊ ತುಂಬಾ ಕ್ಯೂಟ್ ಆಗಿತ್ತು ನೋಡೋದಕ್ಕೆ. ಏನಾದರೂ ಫಂಕ್ಷನ್ ಏನಾದರೂ ಮಾಡಿದಾಗ ನಿಮಗೆ ಯೂಸ್ ಆಗುತ್ತೆ. ಸೊ ನನ್ನ ಹತ್ರ ಇಷ್ಟು ದೊಡ್ಡ ಪಾಟ್ ಇರಲಿಲ್ಲ, ಸೊ ಇದನ್ನು ತಗೊಂಡೆ ನಾನು. ಸೊ ಇದು ನೀವು ಮನೇಲಿ ಏನಾದರೂ ಸ್ಮಾಲ್ ಫಂಕ್ಷನ್ ಏನಾದರೂ ಮಾಡ್ತಾ ಇದ್ದೀರಾ ಅಂದಾಗ ಯೂಸ್ ಆಗುತ್ತೆ. ಬರ್ಡೇ ಪಾರ್ಟಿ ಆ ಥರ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಸೊ ಆ ರೀಸನ್ಗೆ ನಾನು ಇದನ್ನು ತೊಗೊಂಡಿದ್ದು. ಸೊ ವರ್ತ್ ಅನ್ನಿಸ್ತು ನನಗೆ. ಇದು 1500 ಆ ರೇಂಜಲ್ಲಿ ವರ್ತ್ ಅನ್ನಿಸ್ತು. ಸೊ ಅದನ್ನು ತೊಗೊಂಡೆ ನಾನು. ಸೊ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದು ಸತಿ ಹೋಗಿಬಿಟ್ಟು ಲೂಲು ಮಾಲ್ನ ವಿಸಿಟ್ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಸೊ ಮಕ್ಕಳು ಏನಾದರೂ ಕರ್ಕೊಂಡು ಹೋದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ವೀಕೆಂಡ್ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಹೋದರೆ ಬೆಟರ್ ಅಂತ ಅನಿಸ್ತು ನನಗೆ. ಯಾಕಂದರೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ. ಸೊ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕೋ ಹೊಸ ವಿಡಿಯೋಗಳನ್ನ ನೀವು ಇಮಿಡಿಯೇಟಾಗಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.